ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಅನೇಕ ಹಾಡುಗಳು ಹುಟ್ಟಿದ ಬಗ್ಗೆ, ಆ ಹಾಡುಗಳ ಹಿಂದಿನ ಸ್ವಾರಸ್ಯಕರವಾದ ಕಥೆಗಳ ಬಗ್ಗೆ ಸಂಚಿಕೆಗಳನ್ನು ಹಿಂದೆ ಮಾಡಿದ್ದೀವಿ. ಈಗ ಅಂಥದ್ದೇ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಹಾಡು 1955ರಲ್ಲಿ ಬಿಡುಗಡೆಯಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಒಂದು ಹಿಂದಿ ಚಿತ್ರ ಶ್ರೀ 420 ಚಿತ್ರದ ಹಾಡು. 1955ರಲ್ಲಿ ರಾಜ್ ಕಪೂರ್ ಅವರು ನಿರ್ಮಾಣ ಮಾಡಿ, ಅವರೇ ನಿರ್ದೇಶನ ಮಾಡಿ, ತಾವೇ ನಾಯಕರಾಗಿ ಅಭಿನಯಿಸಿದಂಥ ಚಿತ್ರ ಶ್ರೀ 420. ನೋಡಿ, ಇದೊಂದು ವಿಶಿಷ್ಟವಾದ ಹೆಸರು. ನನ್ನ ಒಂದು ಗ್ರಹಿಕೆಯ ಪ್ರಕಾರ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿವಾದಾತ್ಮಕವಾದ ಶೀರ್ಷಿಕೆಯನ್ನು ಚಿತ್ರಕ್ಕೆ ಇಟ್ಟ ಮೊದಲ ಉದಾಹರಣೆ ಇದು ಅಂತ ಅನಿಸುತ್ತೆ. ಇಲ್ಲಿ ಶ್ರೀ ಅನ್ನೋದು ಸಂಸ್ಕೃತದ ಪದ, ಏಕಾಕ್ಷರ ಪದ. ಅದನ್ನು ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಾವು ಬಳಸ್ತೀವಿ. ಆದರೆ ಅದರ ನಂತರ ಇರುವಂಥ 420 ಇದೆಯಲ್ಲ, ಇದು ಭಾರತೀಯ ದಂಡ ಸಂಹಿತೆ, ಅಂದರೆ IPC ಸೆಕ್ಷನ್ 420, ಮೋಸ, ದಗ, ವಂಚನೆ ಮಾಡುವವರಿಗೆ ಶಿಕ್ಷೆ ನೀಡುವಂಥ ಒಂದು ಕಾನೂನಿನ ಸೆಕ್ಷನ್ ಇದು. ಈ ಎರಡು ಪದಗಳನ್ನು ಒಟ್ಟಿಗೆ ಸೇರಿಸಿ ಆ ಚಿತ್ರದ ಟೈಟಲನ್ನು ಇಟ್ಟಿದ್ದರಿಂದಾಗಿ ಆವತ್ತಿನ ಕಾಲಕ್ಕೆ ಒಂದು ವಿವಾದ ಸೃಷ್ಟಿಯಾಗಿತ್ತು. ಆದರೆ ಇವತ್ತಿನ ಹಾಗೆ ವಿವಾದಗಳು ಸೃಷ್ಟಿಯಾದರೆ ಅದರ ವಿರುದ್ಧ ಪ್ರತಿಭಟನೆಗಳಾಗಲಿ, ದೊಡ್ಡ ದೊಡ್ಡ ರೀತಿಯ ಗಲಾಟೆಗಳಾಗಲಿ ನಡೀತಾ ಇದ್ದಂಥ ಕಾಲ ಅಲ್ಲ ಅದು. ಹಾಗಾಗಿ ಅದು ಒಂದಿಷ್ಟು ಚರ್ಚೆ ನಡೆದು ಅಲ್ಲಿಗೆ ತಣ್ಣಗಾಯಿತು. ಆದರೆ ಚಿತ್ರ ಬಿಡುಗಡೆಯಾದ ಮೇಲೆ ಆ ವರ್ಷದ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿ ದಾಖಲೆಯ ಪುಟಗಳನ್ನು ಸೇರ್ತು. ಜೊತೆಗೆ ಭಾರತವಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಕೂಡ ಭಾರತೀಯ ಚಿತ್ರಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸಿದಂಥ ಚಿತ್ರಗಳ ಪೈಕಿ ಶ್ರೀ 420 ಕೂಡ ಒಂದು. ಈ ಚಿತ್ರದ ನಾಯಕ ರಾಜ್ ಅಲಹಾಬಾದಿನ ಒಬ್ಬ ಅನಾಥ ಯುವಕ. ಬದುಕನ್ನು ಅರಸಿ ಮುಂಬೈಗೆ ಬರ್ತಾನೆ. ಮುಂಬೈ ಮಾಯಾನಗರಿಯಲ್ಲಿ ಆತನಿಗೆ ವಿದ್ಯಾ ಎನ್ನುವ ಯುವತಿಯ ಪರಿಚಯವಾಗುತ್ತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಮುಂದೆ ಅವರಿಬ್ಬರಲ್ಲಿ ಪ್ರೇಮಾಂಕುರವಾಗುತ್ತೆ. ಆ ಹೊತ್ತಿಗೆ ರಾಜ್ ಬದುಕಿನ ಸಲುವಾಗಿ ಸೇಠ್ ಸೋನಾಚಂದ್ ಧರ್ಮಾನಂದ್ ಎನ್ನುವ ಒಬ್ಬ ಶ್ರೀಮಂತನ ಬಳಿ ಕೆಲಸಕ್ಕೆ ಸೇರ್ತಾನೆ. ಆತನ ಸಹಚರಳಾಗಿ ಮಾಯಾ ಎನ್ನುವ ಒಬ್ಬ ಮಹಿಳೆ ಇರ್ತಾಳೆ. ಆ ಪಾತ್ರವನ್ನು ನಾದಿರಾ ಅವರು ನಿರ್ವಹಣೆ ಮಾಡಿದ್ದಾರೆ. ನೋಡಿ, ಇಲ್ಲಿ ವಿದ್ಯಾ ಹಾಗೂ ಮಾಯಾ ಕೂಡ ಸಂಸ್ಕೃತದ ಪದಗಳೇ. ವಿದ್ಯಾ ಅಂದರೆ ಜ್ಞಾನ, ಮಾಯಾ ಅಂದರೆ ಭ್ರಮೆ. ಇಲ್ಲಿ ಅಮಾಯಕ ಅನಾಥನಾಗಿ ಅಲಹಾಬಾದಿನಿಂದ ಬಂದಂಥ ರಾಜ್ ಮುಂಬೈ ಮಾಯಾನಗರಿಗೆ ಬಂದ ಮೇಲೆ ನಿಧಾನವಾಗಿ ಅಲ್ಲಿನ ಶ್ರೀಮಂತಿಕೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಸೇಠ್ ಸೋನಾಚಂದನ ಒಬ್ಬ ಸಹಚರನಾಗಿ ಆತನ ಅನ್ಯಾಯದ ಕೃತ್ಯಗಳಲ್ಲಿ ತಾನೂ ಕೈ ಜೋಡಿಸ್ತಾ ಹೋಗ್ತಾನೆ. ಆತನ ಪ್ರೇಮಿ ವಿದ್ಯಾ ಎಷ್ಟೋ ಬಾರಿ ಆತನಿಗೆ ಬುದ್ಧಿವಾದ ಹೇಳ್ತಾಳೆ, ಹೀಗೆ ಮಾಡಬೇಡ ಅಂತ. ಆದರೆ ಆತ ಅಲ್ಲಿಂದ ಹೊರಬರೋದಕ್ಕೆ ಸಾಧ್ಯವಾಗದೆ ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರ್ತಾನೆ. ಈ ಹಂತದಲ್ಲಿ ಸೋನಾಚಂದ್ ಬಡವರಿಗೆ 100 ರೂಪಾಯಿಗಳಿಗೆ ಮನೆಯನ್ನು ಕೊಡ್ತೀನಿ ಅನ್ನೋ ಒಂದು ಸ್ಕೀಮನ್ನು ಅನೌನ್ಸ್ ಮಾಡ್ತಾನೆ. ಮುಂಬೈನ ಜನ ಹುಚ್ಚೆದ್ದು ಹಣವನ್ನು ತಂದು ಕಟ್ತಾರೆ. ಆ ಹಣಕ್ಕೆ ಪ್ರತಿಯಾಗಿ ಆತ ಒಂದಿಷ್ಟು ಬಾಂಡ್ಗಳನ್ನು ಅವರಿಗೆ ಕೊಡ್ತಾನೆ. ಆದರೆ ಮನೆ ಕೊಡುವ ಯಾವ ಆಲೋಚನೆಯೂ ಅವನಿಗೆ ಇರೋದಿಲ್ಲ. ಆ ಹಂತದಲ್ಲಿ ವಿದ್ಯಾಳ ಪ್ರೇಮ ಪಾಶದಲ್ಲಿ ಸಿಕ್ಕಿದ ರಾಜ್ ಆಕೆಯ ಬುದ್ಧಿವಾದವನ್ನು ಗಂಭೀರವಾಗಿ ತೆಗೆದುಕೊಂಡು ತಾನು ಸೋನಾಚಂದನ ಜೊತೆಯಲ್ಲಿ ಸೇರಿ ಮಾಡಿದ ತಪ್ಪನ್ನು ಸರಿ ಮಾಡುವ ಸಲುವಾಗಿ ಆತನ ಬಂಗಲೆಯಿಂದ ಆ ಬಡವರ ಮನೆಯ ಸ್ಕೀಮಿನ ಬಾಂಡ್ಗಳನ್ನೆಲ್ಲ ಎತ್ತಿಕೊಂಡು ಹೋಗಿ ಅವರಿಗೆ ಹಂಚಿಬಿಡೋಣ ಅಂತ ಹೇಳಿ ಅದನ್ನು ಅಪಹರಿಸಿ ಅಲ್ಲಿಂದ ಪಲಾಯನ ಮಾಡುವ ಯತ್ನದಲ್ಲಿರ್ತಾನೆ. ಆ ಹಂತದಲ್ಲಿ ಸೋನಾಚಂದ್ ಕಡೆಯವರು ಆತನನ್ನು ಶೂಟ್ ಮಾಡ್ತಾರೆ. ಹೊರಗೆ ಜನರೆಲ್ಲ ಆ ಶೂಟಿಂಗ್ ಶಬ್ದವನ್ನು ಕೇಳಿ ಒಳಗೆ ಬಂದು ನೋಡಿದಾಗ ರಾಜ್ ಸತ್ತು ಹೋಗಿದ್ದಾನೆ ಅಂತ ಅನ್ಕೋತಾರೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಪೊಲೀಸರಿಗೆ ಸೋನಾಚಂದ್ ನನ್ನ ಈ ಬಾಂಡ್ಗಳನ್ನೆಲ್ಲ ಕದ್ದು ರಾಜ್ ಓಡ್ ಹೋಗ್ತಾ ಇದ್ದ, ಅದಕ್ಕೋಸ್ಕರ ನಾನು ಶೂಟ್ ಮಾಡಿದೆ ಅಂತ ಹೇಳಿ ತಾನು ತಪ್ಪಿತಸ್ಥ ಅಲ್ಲ ಅಂತ ಬಿಂಬಿಸೋದಕ್ಕೆ ಹೋಗ್ತಾನೆ. ಆದರೆ ಪ್ರಜ್ಞೆ ತಪ್ಪಿದ್ದ ರಾಜ್ ಎದ್ದ ಮೇಲೆ ನಿಜಾಂಶ ಗೊತ್ತಾಗಿ ಸೋನಾಚಂದನನ್ನು ಪೊಲೀಸರು ಬಂಧಿಸಿ ಕರೆದೊಯ್ತಾರೆ. ಆ ಶ್ರೀಮಂತಿಕೆಯ ಒಂದು ಹಿಡಿತದಿಂದ ಹೊರಬಂದಂಥ ರಾಜ್ ಸತ್ಯವನ್ನು ಅರ್ಥ ಮಾಡಿಕೊಂಡು ವಿದ್ಯಾಳ ಜೊತೆಯಲ್ಲಿ ಸುಖ ಜೀವನವನ್ನು ಸಾಗಿಸ್ತಾನೆ. ಇದು ಚಿತ್ರದ ಸಂಕ್ಷಿಪ್ತವಾದ ಕಥೆ. ಇಲ್ಲಿ ಸೋನಾಚಂದನ ಬಂಗಲೆಯಲ್ಲಿ ಮಾಯಾಳ ಒಂದು ದಿಗ್ಬಂಧನದಲ್ಲಿ ತನ್ನ ಹಳೆಯ ಜೀವನವನ್ನು ಮರೆತು ಶ್ರೀಮಂತಿಕೆಯಲ್ಲಿ ಓಲಾಡ್ತಾ ಇದ್ದಂಥ ರಾಜ್ ಒಂದು ಹಂತದಲ್ಲಿ ಆ ಒಂದು ಶ್ರೀಮಂತಿಕೆಯಿಂದ ಬೇಸರ ಬಂದು ತಾನು ಹಿಂದೆ ಬಡವನಾಗಿದ್ದಾಗ ಯಾರ ಜೊತೆಯೆಲ್ಲ ಓಡಾಡ್ತಾ ಇದ್ನೋ ಆ ಒಂದು ಒಡನಾಟದ ಸಂಘಕ್ಕೆ ಮತ್ತೊಮ್ಮೆ ಬರ್ತಾನೆ.
ಹಾಗೆ ಬಂದಾಗ ಅಲ್ಲಿ ಒಂದು ಸಮೂಹ ಗೀತೆ ನಡೀತಾ ಇರುತ್ತೆ. ಆ ಗೀತೆ ಹೇಗೆ ಹುಟ್ಟಿತು ಅನ್ನೋದೇ ಇವತ್ತಿನ ಸಂಚಿಕೆಯ ಕಥೆ. ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ मैंने दिल तुझको दिया मैंने दिल तुझको दिया ಓ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ. ಇದು ಆ ಹಾಡು. ನೋಡಿ, 1955ರಲ್ಲಿ ಒಂದು ಹಿಂದಿ ಹಾಡಿನಲ್ಲಿ ತೆಲುಗಿನ ಈ ಪದ ಹೇಗೆ ಬಂತು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಆ ಒಂದು ಪದದ ಹಿಂದೆ, ಆ ಹಾಡು ಹುಟ್ಟಿದ ಒಂದು ಸಂದರ್ಭದ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಒಂದು ಚಿತ್ರಕ್ಕೆ ಕಥೆಯನ್ನು ಆರಿಸಿದ ಮೇಲೆ ಆ ಕಥೆಗೆ ಪಾತ್ರಗಳನ್ನು ಸೃಷ್ಟಿ ಮಾಡೋದು, ಅದಕ್ಕೆ ಚಿತ್ರಕಥೆಯನ್ನು ಬರೆಯೋದು, ಸಂಭಾಷಣೆಯನ್ನು ಬರೆಸೋದು, ಜೊತೆಗೆ ಕಥೆಯ ಓಟಕ್ಕೆ ಪೂರಕವಾದಂಥ ಹಾಡುಗಳನ್ನು ಬರೆಸೋದು, ಅದಕ್ಕೆ ಟ್ಯೂನಿಂಗ್ ಮಾಡೋದು, ಆಮೇಲೆ ಚಿತ್ರೀಕರಣಕ್ಕೆ ಹೋಗೋದು, ಇದು ಒಂದು ಪರಿಪಾಠ. ಹಾಗಾಗಿ ಈ ಚಿತ್ರದ ಕಥೆ, ಚಿತ್ರಕಥೆ, ಸಂಭಾಷಣೆಗಳೆಲ್ಲ ಸಿದ್ಧವಾಗಿರುತ್ತೆ. ಅದೇ ಸಂದರ್ಭದಲ್ಲಿ ಚಿತ್ರಕ್ಕಾಗಿ ಹಾಡುಗಳನ್ನು ಬರಿಬೇಕಾಗಿರುತ್ತೆ. ಹಾಡುಗಳನ್ನು ಸೃಷ್ಟಿ ಮಾಡೋದು ಅಂದರೆ ಇವತ್ತಿನ ಹಾಗೆ ಎಲ್ಲೋ ಕೂತ ಜಾಗದಲ್ಲಿ ಹಾಡು ಬರೆದು ಬಿಡೋದು, ಒಂದು ಕೋಣೆಯಲ್ಲಿ ಕೂತು ಕಂಪ್ಯೂಟರ್ಗಳನ್ನು ಇಟ್ಕೊಂಡು ಅದಕ್ಕೆ ಒಂದು ರಾಗ ಸಂಯೋಜನೆಯನ್ನು ಮಾಡೋದು, ಆ ರೀತಿಯ ಕಾಲಘಟ್ಟ ಅಲ್ಲ ಅದು. ಅವತ್ತಿಗೆ ಒಂದು ಚಿತ್ರಕ್ಕಾಗಿ ಎಷ್ಟು ಪರಿಶ್ರಮವನ್ನು ಹಾಕ್ತಾಯಿದ್ರು ಅಂದರೆ, ಈ ಚಿತ್ರದ ಹಾಡುಗಳನ್ನು ಬರೆಸೋದಕ್ಕೆ ಸಾಹಿತಿಗಳಾದ ಶೈಲೇಂದ್ರ ಹಾಗೂ ಹಜರತ್ ಜೈಪುರಿ ಅವರನ್ನು ಕರ್ಕೊಂಡು ಸಂಗೀತ ನಿರ್ದೇಶಕರಾದ ಶಂಕರ್ ಹಾಗೂ ಜೈಕಿಶನ್ ಖಂಡಾಲಾದಲ್ಲಿ ಹೋಗಿ ಏಕಾಂತದಲ್ಲಿ ಕೂತು ಇದಕ್ಕಾಗಿ ಹಾಡುಗಳನ್ನು ಬರೆಸ್ತಾ ಇರ್ತಾರೆ. ಇದು ಕೆಲವು ದಿನಗಳು ನಡೆದಂಥ ಒಂದು ಪ್ರಕ್ರಿಯೆ. ಆ ದಿನಗಳಲ್ಲಿ ಪ್ರತಿದಿನ ಅವರು ಖಂಡಾಲಾಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಟೀ ಕುಡಿಯೋದಕ್ಕೆ ಹಾಗೂ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೋಸ್ಕರ ಒಂದು ಹೋಟೆಲಿನ ಬಳಿ ತಮ್ಮ ಕಾರನ್ನು ನಿಲ್ಲಿಸಿ ಅಲ್ಲಿ ಟೀ ಕುಡಿದು ಬಿಸ್ಕೆಟ್ ತಿಂದು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆ ಹೋಟೆಲ್ನಲ್ಲಿ ಒಬ್ಬ ವೆಯ್ಟ್ರ್ ಇರ್ತಾನೆ. ಆತನ ಹೆಸರು ರಾಮಯ್ಯ ಅಂತ. ಆತ ಹೈದರಾಬಾದಿನಿಂದ ಬಂದವನು. ಶಂಕರ್ ಜೈಕಿಶನ್ ಸಂಗೀತ ನಿರ್ದೇಶಕರ ಜೋಡಿಯಲ್ಲಿ ಶಂಕರ್ ಅವರ ಮೂಲ ಸ್ಥಳ ಕೂಡ ಹೈದರಾಬಾದ್. ಹಾಗಾಗಿ ಅವರಿಬ್ಬರಿಗೂ ಆ ಒಂದು ಭಾಷೆಯ ಮೂಲದಿಂದಾಗಿ ಪರಿಚಯ ಬೆಳೆದಿರುತ್ತೆ. ಅದೊಂದು ದಿನ ಈ ತಂಡ ಟೀ ಕುಡಿಯೋಕ್ಕೋಸ್ಕರ ಆ ಹೋಟೆಲಿನ ಬಳಿ ಕಾರನ್ನು ನಿಲ್ಲಿಸ್ತಾರೆ. ಹೋಗಿ ಕೂತ್ಕೋತಾರೆ. ಎಷ್ಟು ಹೊತ್ತಾದರೂ ವೆಯ್ಟ್ರ್ ಬರೋದಿಲ್ಲ. ಆತ ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಶಂಕರ್ ಅವರಿಗೆ ಒಂದು ರೀತಿಯ ಅಸಹನೆ. ಹಾಗಾಗಿ ಅವರು ರಾಮಯ್ಯ ವಸ್ತಾವಯ್ಯ, ಏನಯ್ಯ ರಾಮಯ್ಯ ಬರ್ತೀಯನಯ್ಯ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ ಹಾಗೆ, ಅಂದರೆ ಯಾವಾಗ ಬರ್ತೀಯಪ್ಪ, ನಮಗೆ ತಡ ಆಗ್ತಾ ಇದೆ ಅನ್ನುವ ಭಾವವನ್ನು ಹೇಳೋದಕ್ಕೆ ಆ ರೀತಿಯಾಗಿ ಹೇಳ್ತಾರೆ. ಅವರು ರಾಮಯ್ಯ ವಸ್ತಾವಯ್ಯ ಅನ್ನೋದನ್ನು ರಾಗವಾಗಿ ಹೇಳಿದಾಗ ಪಕ್ಕದಲ್ಲಿದ್ದ ಜೈಕಿಶನ್ ಅವರು ಅದಕ್ಕೆ ತಕ್ಕದಾಗಿ ಟೇಬಲಿನ ಮೇಲೆ ತಬಲಾ ಹೊಡೆಯೋದಕ್ಕೆ ಆರಂಭ ಮಾಡ್ತಾರೆ. ಈ ರಾಮಯ್ಯ ವಸ್ತಾವಯ್ಯ ಎನ್ನುವ ಸಾಲುಗಳನ್ನು ಕೇಳಿದ ತಕ್ಷಣ ಸಾಹಿತಿ ಶೈಲೇಂದ್ರ ಅವರು ಅದರ ಮುಂದಿನ ಭಾಗವನ್ನು ಹೇಳ್ತಾ ಹೋಗ್ತಾರೆ. मैंने दिल तुझको दिया मैंने दिल तुझको दिया. ನೋಡಿ, ಹೀಗೆ ಒಂದು ತೆಲುಗು ಪದದಿಂದ ಆರಂಭವಾದಂಥ ಹಾಡು ಮುಂದೆ ಹಿಂದಿಯ ಪದಗಳನ್ನು ಕಟ್ಟಿಕೊಂಡು ಒಂದು ಸುಂದರವಾದ ಹಾಡಾಗಿ ಸೃಷ್ಟಿಯಾಗುತ್ತೆ. ಅವತ್ತು ಖಂಡಾಲಾಗೆ ಹೋಗಿ ಕೂತ ಮೇಲೆ ಇದೇ ಹಾಡಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಒಂದು ಸುಂದರವಾದ ಹಾಡನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ. ನಾಯಕ ಆ ಶ್ರೀಮಂತಿಕೆಯ ಒಂದು ವ್ಯಾಮೋಹವನ್ನು ಬಿಟ್ಟು ತನ್ನ ಹಿಂದಿನ ಬದುಕಿಗೆ ಮರಳುವಂಥ ಒಂದು ಸನ್ನಿವೇಶ. ಅಲ್ಲಿ ಆತನ ಸಂಗಡಿಗರೆಲ್ಲ ಸಂತೋಷದಿಂದ ಕುಣಿತಾ ಇರ್ತಾರೆ. ಅಂದರೆ ಅವರಿಗೆ ಯಾವ ಶ್ರೀಮಂತಿಕೆ ಇಲ್ಲದೇ ಇದ್ದರೂ ಸಹ ಬದುಕಿನಲ್ಲಿ ನೆಮ್ಮದಿ ಇರುತ್ತೆ. ಆದರೆ ಈ ಶ್ರೀಮಂತಿಕೆಯನ್ನು ಅನುಭವಿಸಿದರೂ ಕೂಡ ನೆಮ್ಮದಿಯನ್ನು ಕಾಣದೆ ರಾಜ್ ಅಲ್ಲಿಗೆ ಬಂದಿರ್ತಾನೆ. ಮುಂದೆ ಆತನೂ ಸಹ ಅವರ ಜೊತೆಯಲ್ಲಿ ಸೇರಿ ಹಾಡ್ತಾ ಹೋಗ್ತಾನೆ, ತನ್ನ ಬದುಕಿನ ದುಃಖವನ್ನು ಮರೀತಾನೆ. ಅಂಥದ್ದೊಂದು ಸನ್ನಿವೇಶಕ್ಕೆ ಈ ಹಾಡನ್ನು ಬಳಸ್ಕೋತಾರೆ. ಸಂಗೀತ ನಿರ್ದೇಶಕರು ಹಾಗೂ ಸಾಹಿತಿಗಳು ಈ ಹಾಡನ್ನು ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ರಾಜ್ ಕಪೂರ್ ಅವರಿಗೆ ವಿಚಾರವನ್ನು ಹೇಳ್ತಾರೆ. ಅವರು ಕೂಡ ಖುಷಿಯಿಂದ ಚೆನ್ನಾಗಿದೆ ಮಾಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಹಾಡು ಸೃಷ್ಟಿಯಾಗುತ್ತೆ. ನೋಡಿ, ರಾಜ್ ಕಪೂರ್ ಅವರ ಚಿತ್ರಗಳಲ್ಲಿ ಹಾಡುಗಳಿಗೆ ಎಂಥ ಒಂದು ಪ್ರಮುಖವಾದ ಸ್ಥಾನ ಇತ್ತು ಅಂದರೆ, ಈ ಚಿತ್ರದಲ್ಲಿ 8 ಹಾಡುಗಳಿವೆ. 8 ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿವೆ. ಆ ಪೈಕಿ ಈ ಹಾಡಂತೂ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂಥ ಒಂದು ಹಾಡು. ಜೊತೆಗೆ ರಾಜ್ ಕಪೂರ್ ಅವರ ಒಂದು ಚಿತ್ರೀಕರಣದ ಶೈಲಿ, ಮೊದಲಿಗೆ ಹಾಡಿನ ಸಾಹಿತ್ಯ ಅದ್ಭುತವಾಗಿ ಮೂಡಿ ಬರುತ್ತೆ. ಅದಕ್ಕೆ ಶಂಕರ್ ಜೈಕಿಶನ್ ಅವರು ಅಷ್ಟೇ ಅದ್ಭುತವಾದ ಸಂಗೀತವನ್ನು ಸಂಯೋಜನೆ ಮಾಡ್ತಾರೆ. ಇದೆಲ್ಲ ಆದ ಮೇಲೆ ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಹಾಗೂ ಮುಕೇಶ್ ಅವರು ಈ ಹಾಡನ್ನು ಅಷ್ಟೇ ಅದ್ಭುತವಾಗಿ ಹಾಡ್ತಾರೆ. ಇದೆಲ್ಲ ಆದ ಮೇಲೆ
ಚಿತ್ರೀಕರಣದ ಸಂದರ್ಭ ಬಂದಾಗ ರಾಜ್ ಕಪೂರ್ ಅವರು ಎಷ್ಟು ಅದ್ಭುತವಾಗಿ ಅದನ್ನು ಚಿತ್ರೀಕರಣ ಮಾಡ್ತಾಯಿದ್ರು ಅಂದರೆ ಆ ಹಾಡಿನಲ್ಲಿ ನರ್ತಕರ ಒಂದು ಚಲನವಲನ, ಆ ಒಂದು ಹಳ್ಳಿಯ ವಾತಾವರಣವನ್ನು ಸೃಷ್ಟಿ ಮಾಡಿರೋದು, ಜೊತೆಗೆ ಅಲ್ಲಿ ಛಾಯಾಗ್ರಹಣ ಹಾಗೂ ನೆರಳು ಬೆಳಕಿನ ಸಂಯೋಜನೆ ಇವೆಲ್ಲವನ್ನು ಒಟ್ಟಾಗಿ ಗ್ರಹಿಸಿದಾಗ ಒಂದು ಅದ್ಭುತವಾದ ಅನುಭವ ವೀಕ್ಷಕರಿಗೆ ಆಗ್ತಾ ಇತ್ತು. ಅಂಥದ್ದೇ ಒಂದು ಹಾಡು ರಮಯ್ಯ ವಸ್ತವಯ್ಯ. ನೋಡಿ, ಈ ಹಾಡಿನಲ್ಲಿ ಅನಾಥ ಯುವಕ ರಾಜ್ನಿಗೆ ತಾಯಿಯ ಪ್ರೀತಿಯನ್ನು ತೋರಿಸುವ ಗಂಗಾಮಾಯಿ ಪಾತ್ರದಲ್ಲಿ ಲಲಿತಾ ಪವಾರ್ ಅವರು ಅಭಿನಯಿಸಿದ್ದಾರೆ. ಈ ಹಾಡಿನ ದೃಶ್ಯದಲ್ಲಿ ಅವರಿಗೆ ಯಾವುದೇ ಸಾಲುಗಳನ್ನು ಹಾಡುವಂಥ ಅವಕಾಶ ಇಲ್ಲ. ಆದರೆ ಆ ಮೂಕಾಭಿನಯದಲ್ಲೇ ಅವರು ಮಾತೃ ಪ್ರೀತಿಯನ್ನು ತೋರಿಸೋ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಆ ಕಲಾವಿದೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಪ್ರತ್ಯೇಕವಾದ ಸಂಚಿಕೆಯನ್ನೇ ಮಾಡ್ತಾಯಿದ್ದೀನಿ. ಈಗ ಶ್ರೀ 420 ಚಿತ್ರದ ಇನ್ನೊಂದು ಹಾಡು ಪ್ಯಾರ್ ಹುವಾ ಇಕ್ರಾರ್ ಹುವಾ, ಆ ಒಂದು ಹಾಡಿನ ವಿಚಾರಕ್ಕೆ ಬಂದರೆ ಅದು ಕೂಡ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಹಾಡು. ನರ್ಗೀಸ್ ಹಾಗೂ ರಾಜ್ ಕಪೂರ್ ಅವರು ಮುಂಬೈನ ಮುಂಗಾರು ಮಳೆಯಲ್ಲಿ ಛತ್ರಿಯನ್ನು ಹಿಡಿದು ರಸ್ತೆಯಲ್ಲಿ ಸಂತೋಷವಾಗಿ ಹಾಡ್ತಾ ಹೋಗುವಂಥ ಒಂದು ಹಾಡು. ಆ ಹಾಡಿನ ಚಿತ್ರೀಕರಣವನ್ನು ಮುಂಬೈನ ಒಂದು ಮಳೆಯ ಸನ್ನಿವೇಶದಲ್ಲಿಯೇ ಚಿತ್ರೀಕರಣ ಮಾಡ್ತಾರೆ. ಆ ಹಾಡಿನಲ್ಲಿ ರಾಜ್ ಕಪೂರ್ ಅವರ ನಿಜ ಜೀವನದ ಮಕ್ಕಳು ರಣಧೀರ್, ರಿಷಿ ಹಾಗೂ ರೀತು ಈ 3 ಜನ ಅಭಿನಯಿಸಿದ್ದಾರೆ. ಆ ಹಾಡಿನ ಚಿತ್ರೀಕರಣದ ಬಗ್ಗೆ ಕೂಡ ಒಂದು ಸುಂದರವಾದ ಕಥೆ ಇದೆ. ನೋಡಿ, ರಣಧೀರ್, ರಿಷಿ ಹಾಗೂ ರೀತು ಎಲ್ಲರೂ ಆ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇದ್ದ ದಿನಗಳಲ್ಲಿ ಬಹಳ ಚಿಕ್ಕ ಮಕ್ಕಳು. ಅವರನ್ನು ಚಿತ್ರೀಕರಣಕ್ಕೆ ಅಣಿ ಮಾಡೋದೇ ಬಹಳ ಕಷ್ಟವಾಗಿತ್ತಂತೆ. ರಿಷಿ ಕಪೂರ್ ಅವರಿಗೆ ಕೇವಲ 2 ವರ್ಷ ಆವಾಗ. ಅವರು ಆ ಒಂದು ಹಾಡಿನ ಚಿತ್ರೀಕರಣದ ಸಂದರ್ಭದಲ್ಲಿ ರಿಷಿ ಕಪೂರ್ ಅವರನ್ನು ಹೇಗೆ ಚಿತ್ರಕ್ಕೆ ಅಣಿ ಮಾಡೋದು ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ದಾಗ ನರ್ಗೀಸ್ ಅವರು ಮುಂದೆ ಬರ್ತಾರೆ. ಅವರು ರಿಷಿ ಕಪೂರ್ನಿಗೆ ಒಂದು ಚಾಕಲೇಟನ್ನು ಕೊಟ್ಟು ಒಪ್ಪಿಸಿ ಆತನನ್ನು ಚಿತ್ರೀಕರಣಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಈ ಒಂದು ಸಂಗತಿಯನ್ನು 2017ರಲ್ಲಿ ಒಂದು ಸಂದರ್ಶನದಲ್ಲಿ ರಿಷಿ ಕಪೂರ್ ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ 2 ವರ್ಷಕ್ಕೆ ನಾನು ಲಂಚ ತಗೋತಾ ಇದ್ದೆ, ನನಗೆ ನರ್ಗೀಸ್ ಅವರು ಲಂಚ ಕೊಟ್ಟು ಆ ಒಂದು ಚಿತ್ರೀಕರಣಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ದರು ಅಂತ. ಒಂದು ಸುಂದರವಾದ ಈ ಪ್ರೇಮ ಗೀತೆಯನ್ನು ಕೂಡ ಮುಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸ್ಕೊಂಡಿದ್ದಾರೆ. 1992ರಲ್ಲಿ ದೂರದರ್ಶನದಲ್ಲಿ ಸಂತಾನ ನಿಯಂತ್ರಣಕ್ಕಾಗಿ ಬಳಸುವ ನಿರೋಧ್ನ ಒಂದು ಜಾಹೀರಾತನ್ನು ಕೊಡುವಾಗ ಅಲ್ಲಿ ಈ ಒಂದು ಹಾಡನ್ನು ಬಳಸ್ಕೊಂಡಿದ್ದಾರೆ. 5 ಡಿಲಕ್ಸ್ ನಿರೋಧ್ಗಳ ಪ್ಯಾಕೆಟಿನ ಜಾಹೀರಾತಿಗಾಗಿ ಈ ಒಂದು ಹಾಡನ್ನು ಬಳಸ್ಕೊಂಡಿದ್ದಾರೆ. ಅವತ್ತು ಆ ಒಂದು ಉತ್ಪನ್ನದ ಬೆಲೆ ಕೇವಲ $1.5 ಅಂದರೆ ಒಂದು ಪ್ರೇಮ ಗೀತೆ ಕುಟುಂಬ ನಿಯಂತ್ರಣದ ಒಂದು ಜಾಹೀರಾತಿಗೆ ಕೂಡ ಬಳಕೆಯಾದದ್ದು ಒಂದು ವಿಶೇಷ. ಇನ್ನು 2020ರಲ್ಲಿ ಟಾಟಾ ಸ್ಕೈನವರು ತಮ್ಮ ಕ್ಲಾಸಿಕ್ ಸಿನಿಮಾ ಪ್ರಮೋಷನ್ಗಾಗಿ ಕೂಡ ಈ ಒಂದು ಹಾಡನ್ನು ಬಳಸ್ಕೊಂಡಿರುವಂಥ ಉದಾಹರಣೆ ಇದೆ. ಇನ್ನು ಹಳೆಯ ಮುಂಬೈನ ಒಂದು ಮುಂಗಾರು ಮಳೆಯ ಸಂದರ್ಭದಲ್ಲಿ ಛತ್ರಿ ಹಿಡಿದು ಹಾಡ್ತಾ ಹೋಗುವಂಥ ಒಂದು ಸುಂದರವಾದ ದೃಶ್ಯ ಈ ಹಾಡಿನಲ್ಲಿ ಇರೋದರಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಾಡನ್ನು ಇವತ್ತಿಗೂ ಬಳಸೋದನ್ನು ನಾವು ನೋಡ್ತೀವಿ. ನೋಡಿ, ಒಂದು ಕಾಲದಲ್ಲಿ ಭಾರತೀಯ ಚಿತ್ರಗಳಲ್ಲಿ ಹಾಡುಗಳದ್ದೇ ಪ್ರಾಬಲ್ಯ ಇತ್ತು. ಅಂದರೆ ಸಂಭಾಷಣೆಗಿಂತ ಹೆಚ್ಚು ಹಾಡುಗಳೇ ಇರ್ತಾಯಿದ್ವು. ಆದರೆ ನಿಧಾನವಾಗಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಕೇವಲ ಸಂಖ್ಯೆ ಮಾತ್ರ ಅಲ್ಲ, ಅವುಗಳ ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಬಂತು. ಗುಣಮಟ್ಟ ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಆ ಸಾಹಿತ್ಯ ಶ್ರೀಮಂತಿಕೆ ಹಾಗೂ ಸಂಗೀತ ಶ್ರೀಮಂತಿಕೆ ಇವುಗಳು ಕಾಣೆಯಾಗಿ ಇವತ್ತು ಅಬ್ಬರದ ಹಾಗೂ ತಕ್ಷಣದ ಒಂದು ಜನಪ್ರಿಯ ಟ್ಯೂನ್ಗಳನ್ನು ಬಳಸಿ ಹಾಡುಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ಹಳೆಯ ಚಿತ್ರಗೀತೆಗಳು ಎಷ್ಟು ಶ್ರೀಮಂತವಾಗಿದ್ವು ಅನ್ನೋದು ಅರಿವಿಗೆ ಬರುತ್ತೆ. ಅಂಥ ಶ್ರೀಮಂತವಾದ ಚಿತ್ರಸಂಗೀತ ಹೇಗೆಲ್ಲ ಸೃಷ್ಟಿಯಾಗ್ತಾ ಇತ್ತು ಅನ್ನೋದನ್ನು ಈ ಸರಣಿಯಲ್ಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.